ಬರೀ ಈ ಒಂದು ತೊಟ್ಟಿಯಲ್ಲಿ ಕೂಡಾಕಿರುವ ಕಸದಿಂದ 13 ಎಕರೆಗೆ ಗೊಬ್ಬರ ನೀಡ್ತಿದ್ದಾರೆ. ಅದು ಒಂದು ಹಸು ಕಟ್ಕೊಂಡು ನಿಜವಾಗ್ಲೂ ಇದು ಸಾಧ್ಯನಾ? ಬನ್ನಿ ಸಂಪೂರ್ಣ ಮಾಹಿತಿ ಅವರಿಂದನೇ ತಿಳ್ಕೊಳ್ಳೋಣ. ನೀವು ತಿಪ್ಪೆನ ಈ ರೀತಿ ಕನ್ವರ್ಟ್ ಮಾಡ್ಕೊಂಡು ಅದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡು ನೀವು ತೋಟಕ್ಕೆ ಕೊಡ್ತಾ ಇದ್ದೀರಾ. ಸುಮಾರು ನಾನೀಗ 13 ಎಕರೆಗೆ ಇದನ್ನೇ ಫೀಡಿಂಗ್ ಕೊಡ್ತಾ ಇರೋದು. ಒಂದ್ ಹಸುದು ಬೆಣ್ಣೆ ಮೊಸರು ಎಲ್ಲ ತೆಗಿತೀವಿ, ಅದರಿಂದ ಆ ಮಜ್ಜಿಗೆನೂ ಒಳಗಡೆ ಆಗ್ತೀವಿ, ಅದರಿಂದ ಮೈಕ್ರೋ ಆರ್ಗಾನಿಸಮ್ ಡೆವಲಪ್ ಆಗುತ್ತೆ. ಓಕೆ, ಗೊಬ್ಬರದ ಫ್ಯಾಕ್ಟ್ರಿ ಅಂತ ಕರಿಬಹುದು. ಈ ಕೆಲವು ಜಾನುವಾರುಗಳು ಸಾಯ್ತವೆ, ಅದು ಸತ್ತಿದ್ದನ್ನ ಎಲ್ಲ ತಗೊಂಡೋಗಿ ಎಸಿತಾರೆ, ಅದ್ರ ಬದಲಿಗೆ ತಗೊಂಡ್ಬಂದು ಇದ್ರೊಳಗಡೆ ಹಾಕಿದೀವಿ. ಮೇಕೆ ಕುರಿ ಎಲ್ಲ ಕುಯ್ತಾರೆ, ಅದ್ರದ್ದು ಚರ್ಮ ಎಲ್ಲ ಸೇಲ್ ಮಾಡ್ತಿರ್ತಾರೆ. ಅದನ್ನ ಯಾವಾಗ್ಲಾದ್ರೂ ಒಂದ್ 2 ತಿಂಗಳಿಗೋ 3 ತಿಂಗಳಿಗೋ ಹೋಗಿ ಒಂದ್ 20-30 ಪರ್ಚೇಸ್ ಮಾಡಿ ಅವ್ರ ಹತ್ರ ತಗೊಬಂದ್ ಹಾಕಿದ್ರೆ ಪ್ರಾಣಿ ತ್ಯಾಜ್ಯನು ನಾವ್ ಇಲ್ಲಿಗೆ ಹಾಕ್ತಾ ಇದೀವಿ. ನೀವು 13 ಎಕರೆಗೂ ಬರೀ ಇದ್ರಿಂದ ಬರೋ ನೀರೇ ಕೊಡ್ತೀರಾ ಅಥವಾ ಗೊಬ್ಬರನೂ ಹಾಕ್ತೀರಾ ಸರ್? ಕಂಪ್ಲೀಟ್ ಆಗಿ ನಾನು ಗೊಬ್ಬರ ಕೊಡೋದನ್ನ ನಿಲ್ಸಿಲ್ಲ. 1 ವರ್ಷದಿಂದ ನಾನು ನಿಧಾನ ಕಟ್ ಮಾಡ್ತಾ ಬಂದಿದ್ದೀನಿ. ಇವಾಗ ಇದು ಕಂಪ್ಲೀಟ್ ಆಗಿ ಇದನ್ನೇ ಕೊಡ್ತಾ ಇದ್ದೀನಿ. ಇವಾಗ ಏನು ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕ್ತಿದ್ದಾಗ ಏನ್ ಇಳುವರಿ ಸಿಗ್ತಾ ಇತ್ತು, ಆ ಇಳುವರಿ ಇದರಿಂದ ಬರ್ತಾ ಇದೆಯಾ? ಫುಲ್ ಯೆಲ್ಲೋ ಕಲರ್ ಇದ್ದಂತ ನನ್ನ ತೋಟ ಇವತ್ತು ಗ್ರೀನ್ ಕಲರ್ ಬಂದಿದೆ. ನೀವು ನೋಡ್ದಂಗೆನೆ ಇಲ್ಲಿ ಯಾವ ಗಿಡದ್ದು ಯಾವ ಬಣ್ಣ ನೋಡಿದ್ರು, ಈ ಬಾಳೆ ಗಿಡದ ಈಳ್ ನೋಡಿದ್ರು ನಿಮ್ಗೆ ಗೊತ್ತಾಗ್ತದೆ. ಇದು ಹಾಕ್ಬಿಟ್ಟು ಇದೆಲ್ಲ ತುಂಬುತ್ತಾ ಅಥವಾ ಹಾಗೆ ಇರುತ್ತಾ, ಕರಗುತ್ತಾ? ಇದು ಹಿಂಗೆ ಇರುತ್ತೆ. ಇದ್ರಲ್ಲಿ ಬರೋ ಕಂಟೆಂಟ್ ಗಳು ಮಾತ್ರ ನೀರಲ್ಲಿ ಬರ್ತಾ ಇರ್ತದೆ. ಮತ್ತೆ ಇದಕ್ಕೆ ನಾವು ಫಿಲ್ಲಿಂಗ್ ಮಾಡ್ತಾನೆ ಇರ್ತೀವಿ. ಎಕ್ಕದ ಗಿಡ, ಬೂತಾಳೆ, ಹತ್ತಿ ಮರ, ಬೇವಿನ ಮರ ಎಲ್ಲ ಕಂಟೆಂಟ್ ಗಳನ್ನು ತಂದು ಎಲ್ಲ ಮರದ್ದು 50 kg 100 kg 200 kg ಅಷ್ಟು ತಂದು ಇದ್ರ ಮೇಲೆ ಫಿಲ್ ಮಾಡ್ತೀವಿ. ಅಂಡ್ 3 ತಿಂಗಳಿಗೆ ಒಂದ್ಸಲ ಒಂದ್ 50 kg ಬೆಲ್ಲನ ಕಲಸಿ ಒಳಗಡೆ ಹಾಕ್ತಿವಿ. ಪದೇ ಪದೇ ಎಷ್ಟು ದಿನಕ್ಕೊಂದ್ಸಲ ನೀವು ಇದನ್ನ ತೆಗೆದ್ಬಿಟ್ಟು ಇದರಿಂದ ನೀರ್ನ ತೋಟಕ್ಕೆ ಹಾಕೊಡ್ತೀವಿ? ಇದು ಒಳಗಡೆ ನಮ್ಗೆ ಜೀವಾಣುಗಳು ಡೆವಲಪ್ ಆಗ್ತಾನೆ ಇರುತ್ತೆ. ಪ್ರತಿ ಸೆಕೆಂಡ್ ಬೆಳೆಯುತ್ತಾನೆ ಇರ್ತದೆ. ಇದ್ರಲ್ಲಿ ಪ್ರತಿ ದಿನ ಕೊಟ್ರು ಏನು ಇದರಿಂದ ಸಮಸ್ಯೆ ಆಗಂತ ವಿಚಾರ ಏನು ಇಲ್ಲ ಇದ್ರಲ್ಲಿ. ನೀವು ಲೇಬರ್ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಮತ್ತೆ ಇನ್ನೂ ಹೆಚ್ಚು ಪೋಷಕಾಂಶಗಳು ಇದರಿಂದ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಇದನ್ನ ಮಾಡ್ಕೊಂಡಿದ್ದೀರಾ. ಹೌದು, ಇದರಿಂದ ಉಪಯೋಗ ಆಗ್ತಾ ಇದೆ ಅಲ್ವಾ ಸರ್? ಉಪಯೋಗ ಆಗಿದೆ. ₹1 ಗೊಬ್ಬರ ಇಲ್ಲಿ ತಂದು ಹಾಕಿದ್ರೆ ಅದು ₹1,00,000 ಗೊಬ್ಬರ ಕನ್ವರ್ಟ್ ಆಗ್ತಿದೆ. ನಮ್ಮ ರೈತರಿಗೆ ನೀವು ಪರಿಚಯ ಮಾಡ್ಕೊಡಿ ಸರ್. ನಮಸ್ತೆ ಸರ್, ನನ್ನ ಹೆಸರು ದರ್ಶನ್ ಅಂತ ಹೇಳ್ಬಿಟ್ಟು, ಪಾಂಡವಪುರ ತಾಲೂಕು ಕ್ಯಾತ್ನಹಳ್ಳಿ ಗ್ರಾಮ. ಈ ತೋಟಕ್ಕೆ ನಾವು ಇದು ಗೊಬ್ಬರದ ಫ್ಯಾಕ್ಟ್ರಿ ಅಂತ ಕರಿಬಹುದು. ಗೊಬ್ಬರದ ಫ್ಯಾಕ್ಟ್ರಿ ಅಂತ ಹೇಳಿದ್ರೆ ಏನೇನ್ ಹಸಿರು ಗೊಬ್ಬರನ ಯಾವ್ದಾವ್ದನ್ನ ತೋಟದೊಳಗಡೆ ಹಾಕಿ ಗೊಬ್ಬರ ಮಾಡ್ತಿದ್ರು ನಮ್ಮ ಹಿಂದಿನ ಕಾಲದಲ್ಲಿ, ನಮ್ಮ ತಾತ ಅಜ್ಜ ಕಾಲದಲ್ಲಿ. ಅದನ್ನೆಲ್ಲ ನಾವು ಈಗ ಕಡ್ದು ಅಗದು ತೋಟದೊಳಗಡೆ ಹಾಕಕ್ ಆಗ್ತಿಲ್ಲ. ಯಾಕಂದ್ರೆ ಅಷ್ಟು ಟೈಮ್ ಇಲ್ಲ, ಮತ್ತೆ ಮರಗಳೆಲ್ಲ ಜಾಸ್ತಿ ಮಾಡ್ಕೊಂಡಿದೀವಿ. ತೆಂಗಿನ ಮರಗಳನ್ನ, ಅಡಿಕೆ ಮರಗಳೆಲ್ಲ ಜಾಸ್ತಿ ಮಾಡಿದೀವಿ. ಸೊ ಆ ತರದ್ದೆಲ್ಲ ಈಗ ಬೇವಿನ ಮರ, ಹೊಂಗೆ ಮರ, ಎಕ್ಕದ ಗಿಡ, ಆ ತರದ್ದೆಲ್ಲಾನು, ಬೂತಾಳೆ, ಆ ಗಿಡದೆಲ್ಲಾನು ನಾವು ಭೂಮಿನ ಅಗದು ಹಾಕಕ್ಕಾಗಲ್ಲ. ಅದಕ್ಕೆಲ್ಲ ಲೇಬರ್ಗಳು ಇಲ್ಲ, ಮತ್ತೆ ಮಾಡಕ್ಕೆ ಟೈಮು ಸಾಕಾಗಲ್ಲ. ಒಂದು 10 ಮರ 20 ಮರ 30 ಮರಕ್ಕಾದ್ರೆ ಮಾಡ್ಬೋದು 1 ಎಕರೆಗೆ. ಈಗ 100 ಮರಗಳಿಂದ ರೈತರುಗಳು ಕಷ್ಟ ಆಗುತ್ತೆ ಅದನ್ನೆಲ್ಲ ಮಾಡಕ್ಕೆ. ನಾವು ಆ ಸಿಸ್ಟಮ್ನ, ಆ ಒಂದು ಪದ್ಧತಿನ ಸಿಂಪ್ಲಿಫೈ ಮಾಡಕ್ಕೋಸ್ಕರ ಈ ತೊಟ್ಟಿನ ಮಾಡಿ ಆ ತರದ್ ಎಲ್ಲ ಏನೇನ್ ಕಂಟೆಂಟ್ಸ್ ಗಳು ನಿಮ್ಗೆ ವಿಡಿಯೋ ಶೇರ್ ಮಾಡಿದೀನಿ. ಸೊ ಅದನ್ನೆಲ್ಲಾನು ಇದ್ರೊಳಗಡೆ ಹಾಕಿದೀವಿ. ಮತ್ತೆ ಸುತ್ತಮುತ್ತ ಈ ಹಸು ಫಾರ್ಮ್ಗಳು ಮಾಡಿರೋರು, ಈ ಕೆಲವು ಜಾನುವಾರುಗಳು ಸಾಯ್ತವೆ, ಅದು ಸತ್ತಿದ್ದನ್ನ ಎಲ್ಲ ತಗೊಂಡೋಗಿ ಎಸಿತಾರೆ, ಅದ್ರ ಬದಲಿಗೆ ತಗೊಂಡ್ಬಂದು ಇದ್ರೊಳಗಡೆ ಹಾಕಿದೀವಿ. ಅಂಡ್ ನೆಕ್ಸ್ಟ್ ರೆಗ್ಯುಲರ್ ಆಗಿ ಸಿಗಂತದ್ದು ಈ ಪ್ರಾಣಿ ತ್ಯಾಜ್ಯಗಳು, ಈ ಮೇಕೆ ಕುರಿ ಎಲ್ಲ ಕುಯ್ತಾರೆ, ಅದ್ರದ್ದು ಚರ್ಮ ಎಲ್ಲ ಸೇಲ್ ಮಾಡ್ತಿರ್ತಾರೆ ₹50 ₹100 ಅದನ್ನ ಯಾವಾಗ್ಲಾದ್ರೂ ಒಂದ್ 2 ತಿಂಗಳಿಗೋ 3 ತಿಂಗಳಿಗೋ ಹೋಗಿ ಒಂದ್ 20-30 ಪರ್ಚೇಸ್ ಮಾಡಿ ಅವ್ರ ಹತ್ರ ತಗೊಬಂದ್ ಹಾಕಿದ್ರೆ ಪ್ರಾಣಿ ತ್ಯಾಜ್ಯನು ನಾವ್ ಇಲ್ಲಿಗೆ ಹಾಕ್ತಾ ಇದೀವಿ. ಮತ್ತೆ ಹಸುದು ಬರ್ತಕ್ಕಂತ ಒಂದ್ ಹಸು ಸಗಣಿ ಮತ್ತೆ ಒಂದ್ ಹಸುದ ಗಂಜಲ, ಅದಷ್ಟನ್ನೇ ನಾವ್ ಇಡೀ ತೊಟ್ಟಿಗೆಲ್ಲ ಫಿಲ್ ಮಾಡ್ಕೊಂಡು ಸುಮಾರು ನಾನೀಗ 13 ಎಕರೆಗೆ ಇದನ್ನೇ ಫೀಡಿಂಗ್ ಕೊಡ್ತಾ ಇರೋದು. ಇದ್ರ ಫೀಡಿಂಗ್ ಉಪಯೋಗ ಏನಂತ ಹೇಳಿದ್ರೆ, ಎಲ್ಲಾ ತರದ ಸೂಕ್ಷ್ಮಾಣು ಜೀವಿಗಳನ್ನ ಭೂಮಿಲಿ ಡೆವಲಪ್ ಮಾಡ್ಬೇಕು. ನಾವು ಕೊಟ್ಟಿದ್ ಗೊಬ್ಬರಗಳು ಕರಗಿ ಗಿಡಗಳಿಗೆ ಪೋಷಕಾಂಶಗಳ ಕನ್ವರ್ಟ್ ಆಗ್ಬೇಕು ಅಂದ್ರೆ ಜೀವಾಣುಗಳು ಇರ್ಬೇಕು, ಸೂಕ್ಷ್ಮಾಣು ಜೀವಿಗಳು ಭೂಮಿಲಿ ತಯಾರಾಗ್ಬೇಕು. ಅದನ್ನೆಲ್ಲ ನಾವು ಎಂಟೈರ್ ಭೂಮಿಗೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಕ್ಕಾಗಲ್ಲ, ₹1,00,000 ಆಗುತ್ತೆ. ಮಾಡ್ತಿದ್ದಾರೆ ಎಲ್ಲ, ಸುಮಾರು ಕಂಪ್ನಿಗಳಿದಾವೆ. ಸೊ ಒಂದ್ಸಲ ಅದನ್ನೆಲ್ಲ ತಗೊಬಂದು ಒಂದ್ ₹5,000 ₹10,000 ತಗೊಬಂದು ನಾವ್ ಇದ್ರೊಳಗಡೆ ಎಲ್ಲ ಫಿಲ್ ಮಾಡಿ ಇಟ್ಕೊಂಡು ರೆಗ್ಯುಲರ್ ಆಗಿ, ಈಗ ನೀವು ಮನೇಲಿ ನಮ್ದು ಒಂದ್ ಹಸುದು ಬೆಣ್ಣೆ ಮೊಸರು ಎಲ್ಲ ತೆಗಿತೀವಿ, ಅದರಿಂದ ಅದ್ರದ್ದು ಮಜ್ಜಿಗೆ ಬರುತ್ತೆ, ಆ ಮಜ್ಜಿಗೆನೂ ಒಳಗಡೆ ಹಾಕ್ತಿವಿ, ಅದರಿಂದ ಮೈಕ್ರೋ ಆರ್ಗಾನಿಸಮ್ ಡೆವಲಪ್ ಆಗುತ್ತೆ. ಒಂದೊಂದು ಕಂಟೆಂಟ್ ಇಂದ ಒಂದೊಂದು ತರದ ಆರ್ಗಾನಿಸಮ್ಸ್ ಗಳು ಡೆವಲಪ್ ಆಗುತ್ತೆ. ಅಂಡ್ ನಮ್ ಭೂಮಿಲಿ ಬೇಡದೇ ಇರತಕ್ಕಂತ ಸೂಕ್ಷ್ಮ ಜೀವಿಗಳಿರ್ತವೆ, ಅದ್ರ ಜೊತೆ ಫೈಟ್ ಮಾಡಕ್ಕೆ ಇದರಿಂದ ಹೋಗಂತದೆಲ್ಲ ಅಲ್ಲಿ ನಮ್ಗೆ. ಇವಾಗ ಹಿಂದಿನ ಕಾಲದಲ್ಲಿ ತಿಪ್ಪೆಗೆ ಹಾಕ್ತಾ ಇದ್ರು, ಎಲ್ಲಾ ಕಸಗಳು ತಗೊಂಡೋಗು, ಹಣ್ಣು ಮತ್ತೆ ಏನೇ ಆದ್ರೂ ತಿಪ್ಪೆಗೆ ಹಾಕ್ತಾ ಇದ್ರು. ನೀವು ತಿಪ್ಪೆನ ಈ ರೀತಿ ಕನ್ವರ್ಟ್ ಮಾಡ್ಕೊಂಡು ಅದಕ್ಕೆ ಎಕ್ಸ್ಟ್ರಾ ಆಡ್ ಮಾಡ್ಕೊಂಡು ನೀವು ತೋಟಕ್ಕೆ ಕೊಡ್ತಾ ಇದೀರಾ. ಯಾಕಂದ್ರೆ ಆಳುಗಳು, ಲೇಬರ್ಗಳು ಕಮ್ಮಿ ಇದಾರೆ ಅನ್ನೋ ಉದ್ದೇಶದಿಂದ.
ಸೊ ಅದೇ ಕಾನ್ಸೆಪ್ಟ್. ಈಗ ನಮ್ ತೋಟದಲ್ಲಿ ನೀವು ನೋಡ್ದಂಗೆ ಪರಂಗಿ ಇದೆ, ಹ್ಮ್ ಸೀಬೆ ಗಿಡಗಳು ಹಾಕಿದೀವಿ. ಈಗ ಕಂಪ್ಲೀಟ್ ಆಗಿ ಎಲ್ಲಾನು ಮಾರಾಟ ಮಾಡ್ಲಿಕ್ಕೆ ಸಿಗಲ್ಲ. ಹೌದು. ಹುಳಗಳು ತಿಂದಿರ್ತವೆ, ಏನೋ ಆಗಿರುತ್ತೆ, ಊಜಿ ಹೊಡೆದಿರ್ತವೆ. ಆ ತರದ ಹಣ್ಣುಗಳನ್ನ ಕಲೆಕ್ಟ್ ಮಾಡಿ ಡ್ರಮ್ ಅಲ್ಲಿ ಹಾಕ್ತಿವಿ. ಡ್ರಮ್ ಅಲ್ಲಿ ಕೊಳಸಿ ಹ್ಮ್ ಅದೆಲ್ಲ ಜ್ಯೂಸ್ ಫಾರ್ಮೇಶನ್ ಬರ್ತದೆ, ಅದು ಅದನ್ನ ತೆಗೆದು ಈ ತೋಟ ಒಳಗಡೆ ಹಾಕ್ತಿವಿ. ನೀವು 13 ಎಕರೆಗೂ ಬರೀ ಇದ್ರಿಂದ ಬರೋ ನೀರೇ ಕೊಡ್ತೀರಾ ಅಥವಾ ಗೊಬ್ಬರನೂ ಹಾಕ್ತೀರಾ ಸರ್? ಮುಂಚೆ ನಾನು ಕೊಟ್ಟಿಗೆ ಗೊಬ್ಬರನ ತೋಟದೊಳಗಡೆ ಶಿಫ್ಟ್ ಮಾಡಿಸ್ತಾ ಇದ್ದೆ, ಹ್ಮ್ ಪರ್ಚೇಸ್ ಮಾಡ್ತಾ ಇದ್ದೆ. ಸೊ ನಾನು ನಿಧಾನಕ್ಕೆ ಅದನ್ನೆಲ್ಲಾನು ಸ್ವಲ್ಪ ಎಲ್ಲ ನಿಧಾನಕ್ಕೆ ಕಟ್ ಮಾಡಿ ಕಮ್ಮಿ ಮಾಡ್ಕೊಂಡು ಈಗ ಸ್ಟಾಪ್ ಮಾಡಿದ್ದೀನಿ. ಈ ನೀರನ್ನ ಮಾತ್ರನೇ ಈಗ ಸದ್ಯಕ್ಕೆ ಕೊಡ್ತಾ ಇದೀನಿ. ಇವಾಗ ಏನು ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕ್ತಿದ್ದಾಗ ಏನ್ ಇಳುವರಿ ಸಿಗ್ತಾ ಇತ್ತು, ಆ ಇಳುವರಿ ಇದರಿಂದ ಬರ್ತಾ ಇದೆಯಾ? ಬರೀ ನೀರ್ ಕೊಡ್ತಾ ಇದೀರಲ್ಲ ಅದು ಅದರಿಂದ? ಈಗ ನಾನು ಕೊಡಕ್ ಶುರು ಮಾಡಿ 1 ವರ್ಷ ಆಗಿದೆ ಸರ್. ಹ್ಮ್ ಫುಲ್ ಯೆಲ್ಲೋ ಕಲರ್ ಇದ್ದಂತ ನನ್ನ ತೋಟ ಇವತ್ತು ಗ್ರೀನ್ ಕಲರ್ ಬಂದಿದೆ. ಹ್ಮ್ ಸೊ ಇದರಿಂದ ಡೆವಲಪ್ ಆಗಿದೆ ಅಂತ ನೀವು ನೋಡ್ದಂಗೆನೆ ಇಲ್ಲಿ ಯಾವ ಗಿಡದ್ದು ಯಾವ ಬಣ್ಣ ನೋಡಿದ್ರು, ಈ ಬಾಳೆ ಗಿಡದ ಈಳ್ ನೋಡಿದ್ರು ನಿಮ್ಗೆ ಗೊತ್ತಾಗ್ತಿದೆ ಅವಾಗ. ಹ್ಮ್ ಸೊ ಕಂಪ್ಲೀಟ್ ಆಗಿ ನಾನು ಗೊಬ್ಬರ ಕೊಡೋದನ್ನ ನಿಲ್ಸಿಲ್ಲ. 1 ವರ್ಷದಿಂದ ನಾನು ನಿಧಾನ ಕಟ್ ಮಾಡ್ತಾ ಬಂದಿದ್ದೀನಿ. ಇವಾಗ ಇದು ಕಂಪ್ಲೀಟ್ ಆಗಿ ಇದನ್ನೇ ಕೊಡ್ತಾ ಇದೀನಿ. ಸೊ ನೀವು ನೋಡ್ದಂಗೆ ಇಲ್ಲೆಲ್ಲ ನೀರೆಲ್ಲ ನಿಂತಿದೆ ನೋಡಿ, ಅದೆಲ್ಲ ನಿಧಾನಕ್ಕೆ ಇಲ್ಲಿ ನಾವ್ ಏನ್ 1 ರೂಪಾಯಿ ಗೊಬ್ಬರ ಇಲ್ಲಿ ತಂದು ಹಾಕಿದ್ರೆ ಅದು 1 ಲಕ್ಷ ರೂಪಾಯಿ ಗೊಬ್ಬರ ಕನ್ವರ್ಟ್ ಆಗ್ತಿದೆ ಇಲ್ಲಿ. ಇವಾಗ ಒಂದು ಗಿಡಕ್ಕೆ ನೀವು ಎಷ್ಟು ದಿನಕ್ಕೆ ಒಂದ್ಸಲ ಕೊಡ್ತೀರಾ ನೀರ್ನ? ನಾನು ಇಲ್ಲಿ ಈ ಪಾರ್ಟ್ ಬಂದು 6.5 ಎಕರೆ ಇದೆ. ಹ್ಮ್. ಇದರಲ್ಲಿ ಒಂದು 6 ರಿಂದ 7 ಗೇಟ್ ವಾಲ್ಗಳು ಇಟ್ಕೊಂಡಿದ್ದೀನಿ. ಯಾವ ಪಾರ್ಟ್ ಕೊಡ್ಬೇಕು ಅಂತ ನಾವು ಅಲ್ಲಿ ನೋಡ್ಕೋತೀವಿ, ಅದನ್ನ ಈ ಜಾಗದಲ್ಲಿ ಕೊಡ್ತೀವಿ. ಆ ಗೇಟ್ ವಾಲ್ಗೆ ಇಲ್ಲಿಂದ ಡೈರೆಕ್ಟ್ ಆಗಿ ವೆಂಚೂರಿಂದ ಹೋಗುತ್ತೆ. ಓಕೆ. ಆ ವೆಂಚೂರಿಂದ ಹೋಗಿದ್ ನಾವು ಮತ್ತೆ ನಮ್ದು ಟೆಂಪೋದಲ್ಲಿ ಶಿಫ್ಟ್ ಮಾಡ್ಕೋತೀವಿ ನೀರನ್ನ. ಹ್ಮ್ ಬೇರೆ ಇನ್ನೊಂದು ತೋಟಕ್ಕೆಲ್ಲ ಇಲ್ಲಿಂದಾನೇ ತಗೊಂಡೋಗ್ತಾ ಇದೀವಿ. ಸೊ ಈಗ ಇದ್ರ ಡೆವಲಪ್ಮೆಂಟ್ ನೋಡ್ಕೊಂಡು ಅಲ್ಲೂ ಕಟ್ಟಿಸ್ಬೇಕು ಅಂತ ಮಾಡಿದೀನಿ. ಅಲ್ಲಿ ಆಗೋವರೆಗೆ ಇಲ್ಲಿಂದಾನೇ ತಗೊಂಡೋಗ್ತೀವಿ. ಹ್ಮ್ ಅಲ್ಲೂ ಸೇಮ್ ಸೆಂಚುರಿ ವೆಂಚುರಿ ಇದ್ರದ್ದು ಸಿಸ್ಟಮ್ ಇಟ್ಕೊಂಡಿದ್ದೀವಿ. Okay. ಅಲ್ಲೇ ಇದನ್ನ ತಗೊಂಡೋಗಿ ಅಲ್ಲಿ ಡ್ರಮ್ಗೆ ಹಾಕಿದ್ರೆ ಅಲ್ಲಿಂದ ಆ ತೋಟಕ್ಕೆ ಹೋಗುತ್ತೆ. ಇದು ಇವಾಗ ಇಲ್ಲಿ ಹಾಕ್ತಾ ಇದೀರಲ್ಲ ಸರ್, ಇದು ಹಾಕ್ಬಿಟ್ಟು ಇದೆಲ್ಲ ತುಂಬುತ್ತಾ ಅಥವಾ ಹಾಗೆ ಇರುತ್ತಾ, ಕರಗುತ್ತಾ? ಇದು ಹಿಂಗೆ ಇರುತ್ತೆ. ಹ್ಮ್. ಇದ್ರಲ್ಲಿ ಬರೋ ಕಂಟೆಂಟ್ ಗಳು ಮಾತ್ರ ನೀರಲ್ಲಿ ಬರ್ತಾ ಇರ್ತದೆ. ಮತ್ತೆ ಇದಕ್ಕೆ ನಾವು ಫಿಲ್ಲಿಂಗ್ ಮಾಡ್ತಾನೆ ಇರ್ತೀವಿ. ಹ್ಮ್ ಹಸಿರು ಎಲೆಗಳು, ಹಸಿರು ಮರಗಳು, ಎಕ್ಕದ ಗಿಡ, ಬೂತಾಳೆ, ಹತ್ತಿ ಮರ, ಬೇವಿನ ಮರ, ಹಲಸಿನ ಮರ, ಆಮೇಲೆ ಲಕ್ಕಿ ಗಿಡ, ಲಕ್ಕಿ ಸೊಪ್ಪು, ನೇರಳೆ ಮರದ್ದು ಎಲ್ಲ ಕಂಟೆಂಟ್ ಗಳನ್ನು ತಂದು ಎಲ್ಲ ಮರದ್ದು 5 kg 10 kg ಅಲ್ಲ, 50 kg 100 kg 200 kg ಅಷ್ಟು ತಂದು ಇದ್ರ ಮೇಲೆ ಫಿಲ್ ಮಾಡ್ತೀವಿ. ಅದ್ರ ಮೇಲೆ ನಾವು ಹಸಿ ಸಗಣಿ ನೀರಲ್ಲಿ ಕಲಸಿ ಅದ್ರ ಮೇಲೆ ಹಾಕ್ತಿವಿ. ಹ್ಮ್ ಅಂಡ್ 3 ತಿಂಗಳಿಗೆ ಒಂದ್ಸಲ ಒಂದು 50 kg ಬೆಲ್ಲನ ಕಲಸಿ ಒಳಗಡೆ ಹಾಕ್ತಿವಿ. ರೆಗ್ಯುಲರ್ ಆಗಿ ಬರ್ತಕ್ಕಂತ ಮನೆಯಲ್ಲಿ ಮಜ್ಜಿಗೆ ಬರುತ್ತೆ, ಅದನ್ನ ಹುಳಿ ಬರ್ಸಿ ಇಲ್ಲಿ ತಂದು ಹಾಕ್ತಿವಿ. ಮತ್ತೆ ಅದ್ರ ಮೇಲೆ ನೀರನ್ನ ಫಿಲ್ ಮಾಡ್ತಾ ಇರ್ತೀವಿ. ಆ ಕಡೆ ಡ್ರಾ ಮಾಡ್ತೀವಿ, ಈ ಕಡೆಯಿಂದ ಫಿಲ್ಲಿಂಗ್ ಮಾಡ್ತೀವಿ. ಓಕೆ. ಇದು ಆಗ್ತಾ ಕರಗ್ತಾನೆ ಇರುತ್ತಾ? ಕರಗಲ್ಲ, ಇದು ಕೊಳೆಯುತ್ತೆ. ಹ್ಮ್ ಕೊಳೆಯೋದು ಅಂತ ಹೇಳಿದ್ರೆ ಪ್ರೋಸೆಸ್ ಏನಂತಂದ್ರೆ ನಿಧಾನಕ್ಕೆ, ಈಗ ನೋಡಿ ನೀವು ಇಲ್ಲಿ ಮೇಲ್ಗಡೆ ಒಣಗಿರೋದು ಕೂಡ ಇದ್ರದ್ದು ಕಂಟೆಂಟ್ ಅನ್ನ ನೀರಲ್ಲಿ ನಮ್ಗೆ ಕೆಳಗಡೆ ಕೊಡುತ್ತೆ. ಹ್ಮ್ ಅಂಡ್ ಇದನ್ನ ಫಿಲ್ ಮಾಡ್ತಾ ಇರ್ತೀವಿ. ನೀರ್ ಕೊಟ್ಟಾಗ ಹೈಟ್ ಬರುತ್ತೆ, ಎಲ್ಲ ಜೀವಾಣುಗಳೆಲ್ಲ ಮೈಕ್ರೋ ಆರ್ಗಾನಿಸಮ್ಸ್ ಏನಿದೆ ಎಲ್ಲ ಡೆವಲಪ್ ಆಗುತ್ತೆ. ನಾವು ಆ ಕಡೆಯಿಂದ ಅದನ್ನ ನೀರಲ್ಲಿ ತೆಗೆದು ಕೊಡ್ತೀವಿ. ಸೊ ನೀವು ಕಂಡಂಗೆನೆ ಇವಾಗ ಮಾರ್ಕೆಟ್ ಗಳಲ್ಲಿ ತುಂಬಾ ಕಂಪ್ನಿಗಳಿದೆ ಮೈಕ್ರೋ ಆರ್ಗಾನಿಸಮ್ಸ್ ನ ಡೆವಲಪ್ ಮಾಡಿ ಮಾರ್ತಿರ್ತಕ್ಕಂಥ ಕಂಪ್ನಿಗಳು. ಹ್ಮ್ ನಾನು ಕೂಡ ಅಲ್ಲಿಂದಾನೆ ತಗೊಂಡಿರೋದು, ಬಟ್ ಅವ್ರ ಹತ್ರ 5-5 ಲೀಟರ್ ತಗೊಂಡಿದ್ದೀನಿ ಅಷ್ಟೇ. ನಾನು ಡೆವಲಪ್ ಮಾಡ್ಕೊತಾ ಇದ್ದೀನಿ. ಇವಾಗ ಯಾರಾದ್ರೂ ಹೊಸಬ್ರು ಈ ತರ ಮಾಡ್ಬೇಕು ಅನ್ಕೊಂಡವ್ರು ಈ ತರ ಎಲ್ಲ ಮಾಡಾದ್ಮೇಲೆ ಎಷ್ಟು ದಿನಕ್ಕೆ ಅವ್ರ ತೋಟಕ್ಕೆ ನೀರ್ ಕೊಡ್ಬೋದು? ಫಸ್ಟ್ ಟೈಮ್ ಮಾಡಾದ್ಮೇಲೆ 45 ದಿನ ಬಿಡ್ಬೇಕು. 45 ದಿನ ಆದ್ಮೇಲೆ ನಿಮ್ಗೆ ಏನ್ ಸಿಗುತ್ತೆ, ರೋಡ್ ಸೈಡ್ ಅಲ್ಲಿ ಸಿಗುತ್ತೋ, ನಿಮ್ ತೋಟದಲ್ಲಿ ಸಿಗುತ್ತೋ, ಹಸಿರು ವೇಸ್ಟೇಜ್ ಎಲ್ಲ ಏನಿದೆ, ಮರ, ಕಡ್ಡಿ, ಹಣ್ಣು, ಸೊಪ್ಪು ಏನ್ ಸಿಕ್ಕಿದ್ರು ತಂದು ಹಾಕಿ ಅದ್ರ ಮೇಲೆ ಒಂದ್ ಹಸುದು ಆ ದಿನದ್ದು 3 ದಿನದ್ದು 4 ದಿನದ್ದು ಒಂದ್ ಹಸು ಸಗಣಿ, ಹಸಿ ಸಗಣಿ, ಅದನ್ನ ಒಂದ್ ಬಕೆಟ್ ಅಲ್ಲಿ ನೀರಲ್ಲಿ ತುಂಬಾ ತೆಳ್ಳಗೆ ಕಲಸಿ ಅದ್ರ ಮೇಲೆ ಹಾಕಿ ಮತ್ತೆ ನೀರ್ ತುಂಬಿಸಿ. ಆಯ್ತು. ಇವಾಗ ಎಲ್ಲ ನೀರೆಲ್ಲ ತುಂಬಿಸ್ತಾರೆ. ಇವಾಗ ಪದೇ ಪದೇ ಎಷ್ಟು ದಿನಕ್ಕೊಂದ್ಸಲ ನೀವು ಇದನ್ನ ತೆಗೆದ್ಬಿಟ್ಟು ಇದರಿಂದ ನೀರ್ನ ತೋಟಕ್ಕೆ ಹಾಕೊಳ್ತೀವಿ? ಇದು ಒಳಗಡೆ ನಮ್ಗೆ ಜೀವಾಣುಗಳು ಡೆವಲಪ್ ಆಗ್ತಾನೆ ಇರುತ್ತೆ, ಪ್ರತಿ ಸೆಕೆಂಡ್ ಬೆಳೆಯುತ್ತಾನೆ ಇರ್ತದೆ ಇದ್ರಲ್ಲಿ. ಸೊ ನೀವ್ ಇದನ್ನ ಅಲ್ಲಿ ನೀವು ನೀರ್ ಫಿಲ್ ಮಾಡಿ ಡ್ರಾ ಮಾಡಿ ಕೊಡ್ತಾನೆ ಇರ್ಬೋದು. ಪ್ರತಿ ದಿನ ಕೊಟ್ರು ಏನು ಇದರಿಂದ ಸಮಸ್ಯೆ ಆಗಂತ ವಿಚಾರ ಏನು ಇಲ್ಲ ಇದರಲ್ಲಿ. ನೀವು ಲೇಬರ್ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಮತ್ತೆ ಇನ್ನೂ ಹೆಚ್ಚು ಪೋಷಕಾಂಶಗಳು ಇದರಿಂದ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಇದನ್ನ ಮಾಡ್ಕೊಂಡಿದ್ದೀರಾ? ಹೌದು. ಇದರಿಂದ ಉಪಯೋಗ ಆಗ್ತಾ ಇದೆ ಅಲ್ವಾ ಸರ್? ಉಪಯೋಗ ಆಗಿದೆ. 1 ವರ್ಷದಿಂದ ಇದರಿಂದ ಆಗಿರ್ತಕ್ಕಂಥದ್ದು ಗಣನೀಯವಾಗಿ ಜಾಸ್ತಿ ಆಗಿದೆ. ನಮ್ ತೋಟದಲ್ಲಿ ಹಸಿರು ಏನ್ ಗಿಡ ಮರಗಳು ಕಾಡಲ್ಲಿ ಯಾವ ರೀತಿ ಕಾಣಿಸ್ತಿದೆ ಆ ತರ ಕಾಣಿಸ್ತಿದೆ ನಮ್ ತೋಟದಲ್ಲಿ. ನಮ್ ಹಿಂದೆನೂ ಕೂಡ ಇದೆ ನೋಡಿ, ಇಲ್ಲೇ ಬಣ್ಣಗಳು. ಫೀಡಿಂಗ್ ನಾವು ಕೊಡ್ತಾ ಇದೀವಿ, ಅದು ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ನಾವು ಕೊಡೋ ಪ್ರತಿ ಗೊಬ್ಬರನು ನಾವೇನ್ ಹ್ಯಾಂಡ್ ಇಂದ ಕೊಡ್ತೀವಿ, ಫೀಡಿಂಗ್ ಕೊಡ್ತೀವಿ, ಅದನ್ನ ಕರಗ್ಸಕ್ಕೆ ಮೈಕ್ರೋ ಆರ್ಗಾನಿಸಮ್ ನಮ್ ತೋಟದಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾವು ಕೊಡೋ ಗೊಬ್ಬರ ಯಾವ ಮರಗಳಿಗೂ ಸಿಗಲ್ಲ, ಅದಂಗೆ ಡೆಡ್ ಆಗಿ ಬಿದ್ದಿರುತ್ತೆ. ಸರ್, ಇದರಿಂದ ನೀರ್ನ ಯಾವ ತರ ನೀವು ಶೇಖರಣೆ ಮಾಡ್ಕೋತೀರಾ? ಅದರಿಂದ ಯಾವ ತರ ನೀವು ತೋಟಗಳು ಕೊಡ್ತೀರಾ? ನೀರು ಆಕ್ಚುಲ್ ಆಗಿ ಬೋರ್ ನೀರೇ ಬರುತ್ತೆ ಸರ್. ಅಲ್ಲಿಂದ ಕನೆಕ್ಷನ್ ಇದೆ, ಇಲ್ಲಿಂದ ಫಿಲ್ ಮಾಡ್ಕೋತೀವಿ. ಇಲ್ಲಿಂದ ಫಿಲ್ ಮಾಡಿದನ್ನ ಈ ಟ್ಯಾಂಕ್ ಬಿಲ್ಡ್ ಮಾಡ್ಬೇಕಾದ್ರೆ
ಫುಲ್ ಲೆಂತ್ ಒಳಗಡೆ ಪೈಪ್ ಹಾಕಿದೀವಿ, 6 ಇಂಚಿನ ಪೈಪ್ ಹಾಕಿದೀವಿ. 6 ಇಂಚಿನ ಪೈಪ್ಗೆ ಹೋಲ್ ಮಾಡ್ಕೊಂಡಿದೀವಿ. ಡ್ರಿಪ್ ಪೈಪ್ ಸೇರಿಸಲಿಕ್ಕೆ ಹೋಲ್ ಮಾಡ್ತೀವಲ್ಲ, ಅದ್ರಲ್ಲಿ ಹೋಲ್ ಮಾಡಿ ಅದ್ರ ಮೇಲ್ಗಡೆ ಶೇಡ್ ನೆಟ್ ಹಾಕೊಂಡಿದೀನಿ, ಫಿಲ್ಟರ್ ಆಗಿ ನೀರು ಆಚೆ ಬರಬೇಕು ಅಂತ. ಸೊ ಬೇರೆ ಇನ್ನೂ ಸ್ವಲ್ಪ ಅದು ನಮಗೆ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಸ್ವಲ್ಪ ಕಾಯಿ ಸಿಪ್ಪೆಗಳು, ನಾರು ಆ ಥರದ್ದೆಲ್ಲ ಹಾಕೊಂಡು ಅದ್ರ ಮೇಲೆ ನೆಟ್ ಹಾಕಿದ್ರೆ ಇನ್ನೂ ಫಿಲ್ಟರ್ ಆಗಿ ನೀರು ಬರುತ್ತೆ. ಸೊ ಆ ಸಿಸ್ಟಮ್ ಪೂರ್ತಿ ಪೈಪ್ ಇರಬೇಕು. ಆ ಪೈಪ್ಗಳಲ್ಲಿ ಹೋಲ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಫಿಲ್ಟರ್ ಆಗಿ ಬರೋ ಥರ ಏನೇನು ಅವ್ರ ರೈತರುಗಳಿಗೆ ಅನ್ಸುತ್ತೆ ಆ ಥರ ಮಾಡ್ಕೋಬೋದು. ಈಗ ಬನ್ನಿ ಅಲ್ಲಿ ತೋರಿಸ್ತೀನಿ ಅದು ಆಚೆ ಹೆಂಗೆ ಬರುತ್ತೆ ಅಂತ. ಈ ಪೈಪು ಇಲ್ಲಿ ಗೇಟ್ ವಾಲ್ ಏನಿದೆ, ಈ ಗೇಟ್ ವಾಲ್ ಹೊರಗಡೆ ಎಕ್ಸಿಟ್ ಪೈಪ್ ಏನಿದೆ, ಇದೇ ಸೇಮ್ ಸೈಜ್ ಪೈಪು ಪೂರ್ತಿ ಟ್ಯಾಂಕ್ ಒಳಗಡೆ ಇದೆ, ಫುಲ್ ಲೆಂತ್ ಇದೆ. ಅದನ್ನ ಹೋಲ್ ಮಾಡ್ಕೊಂಡಿದೀವಿ. ಆ ಹೋಲ್ ಅಲ್ಲಿ ಮೇಲ್ಗಡೆ ಶೇಡ್ ನೆಟ್ ಅದರದ್ದು ಏನಾದ್ರು ಕಸ ಬರದೇ ಇರೋ ರೀತಿ ಒಂದು ಬಟ್ಟೆಯಲ್ಲಿ ಕ್ಲೋಸ್ ಮಾಡಿದೀವಿ. ಅದು ಈ ವಾಲ್ ಓಪನ್ ಮಾಡಿದ್ರೆ ಇಲ್ಲಿಂದ ನೀರು ಬರುತ್ತೆ. ಇದು ಸೇಮ್ ಗಂಜಲ ತರ ಬರ್ತಾ ಇದೆ ಕಲರ್. ಹೌದು ಸರ್, ತುಂಬಾ ಚೆನ್ನಾಗಿ ಒಂಥರ ವಿಭಿನ್ನವಾಗಿ ಮಾಡ್ಕೊಂಡಿದ್ದೀರಾ. ಮತ್ತೆ ನಾನು ನಿಮ್ಮ ತೋಟಗಳು ನೋಡಿದೆ, ತುಂಬಾ ಹಸಿರಾಗಿದೆ. ಇದೇ ರೀತಿ ನಮ್ಮ ರೈತರಿಗೆ ಹೆಲ್ಪ್ ಆಗೋಂಥದ್ದು ಇದೇ ರೀತಿ ಮುಂದಿನ ಭಾಗಗಳಲ್ಲೂ ಮಾಡಿ ಅವ್ರಿಗೂ ಹೆಲ್ಪ್ ಆಗೋಂಥ ಇನ್ಫಾರ್ಮೇಶನ್ನ ಶೇರ್ ಮಾಡ್ತಾ ಇರಿ. ನಾವು ಬಂದು ವಿಡಿಯೋ ಮಾಡ್ತಾ ಇರ್ತೀವಿ, ಕೊಡ್ತಾ ಇರ್ತೀವಿ. ಖಂಡಿತವಾಗ್ಲೂ ಸರ್, ನಾವು ಪ್ರಯತ್ನ ಪಟ್ಟು ನಾವೇನು ಕಂಡುಹಿಡಿತಾ ಇದೀವಿ ಇದನ್ನ ಯಾರು ಮಾಡದೇ ಇರೋದನ್ನ ಏನ್ ಮಾಡ್ತಾ ಇಲ್ಲ. ಹಿಂದೆ ನನಗೆ ಹಾಕಿರೋ ಸೊಪ್ಪೆಲ್ಲಾನು ಕಡಿದು ಗುಂಡಿ ತೆಗೆದು ತುಂಬ್ತಾ ಇದ್ರು ತೆಂಗಿನ ಮರಗಳಿಗೆ. ಹೌದು, ಇವತ್ತು ಆ ರೀತಿ ಎಬಿಲಿಟಿ ಇರ್ತಕ್ಕಂಥ, ಶಕ್ತಿ ಇರ್ತಕ್ಕಂಥ ಲೇಬರ್ಗಳು ಇಲ್ಲ. ಈಗ ಸ್ಮಾರ್ಟ್ ಕೆಲಸಗಳು ಜಾಸ್ತಿ ಆಗ್ತಾ ಇದೆ. ಸೊ ನಾನ್ ಮಾಡಿರೋದು ಇದು ಸ್ಮಾರ್ಟ್ ಅಲ್ಲೇ. ಹೌದು, ಒಂದ್ ಮರಕ್ಕೆ 1 kg ಸೊಪ್ಪು ತಂದು ಹಾಕಕ್ಕೆ ಒಂದ್ ಗುಂಡಿ ತೆಗಿಬೇಕು, 1 ಅಡಿ ತೆಗಿಬೇಕು, 2 ಅಡಿ ತೆಗಿಬೇಕು. ಈಗ ಏನಿಲ್ಲ, ನೀವು ನೋಡಿದಂಗೆ ಸ್ಪ್ರಿಂಕ್ಲರ್ ಅಲ್ಲಿ ಇದ್ರದ್ದು ಕಂಟೆಂಟ್ ಎಲ್ಲ, ವಾಟರ್ ಎಲ್ಲ ಬರ್ತಾ ಇದೆ, ಮರಗಳಿಗೆ ಹೋಗ್ತಾ ಇದೆ. ಇನ್ನೂ ಸ್ವಲ್ಪ ಜನ ಕೇಳ್ತಾರೆ, ಈ ತರ ಇದ್ದಾಗ ಮಳೆ ಬಂದ್ಬಿಟ್ಟು ಅದ್ರದ್ದು ಪೋಷಕಾಂಶಗಳೆಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತಲ್ಲ, ಅವಾಗ ಏನ್ ಮಾಡೋದು? ನಾವು ಫ್ಲಡ್ ಇರಿಗೇಷನ್ ಅಂದ್ರೆ ಆಯ್ಸ ನೀರು ಮಾಡೋದೇ ಇಲ್ವಲ್ಲ ತೋಟಕ್ಕೆ. ಮಳೆ ನೀರು ಬಂದ್ರೆ ಇನ್ನೂ ಸಾಕಷ್ಟು ಡೆವಲಪ್ಮೆಂಟ್ ಆಗುತ್ತೆ ಹೊರತು ಎಲ್ಲಿಗೂ ಕೊಚ್ಕೊಂಡು ಹೋಗಲ್ಲ ತೋಟದಲ್ಲಿ. ಉಳುಮೆ ಮಾಡಬಾರ್ದು. ಫಸ್ಟ್ ಉಳುಮೆ ಮಾಡೋ ಭೂಮಿಯಲ್ಲಿ ನಾವ್ ಏನ್ ಪೋಷಕಾಂಶಗಳು ಕೊಟ್ರು ಬಿಸಿಲು ಬಿದ್ದಾಗ ಎಲ್ಲ ಸಾಯುತ್ತೆ. ಹೌದು, ಮತ್ತೆ ಡೆವಲಪ್ ಆಗಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನೋಡಿದ್ರಲ್ಲ, 13 ಎಕರೆಗೆ ಯಾವ ರೀತಿ ಇವ್ರು ಗೊಬ್ಬರ ನೀಡ್ತಾ ಇದ್ದಾರೆ ಅಂತ. ಲೇಬರ್ ಖರ್ಚಿಲ್ಲ. ಈ ಕಸದ ತೊಟ್ಟಿ ಅಗಲ 9 ಅಡಿ ಇದೆ, ಮತ್ತೆ ಉದ್ದ 20 ಅಡಿ ಇದೆ. ಇದನ್ನ ನಿರ್ಮಾಣ ಮಾಡಕ್ಕೆ ಇವ್ರಿಗೆ ಖರ್ಚಾಗಿರೋದು ಬರೀ 40,000. ಈ 40,000 ಖರ್ಚು ಮಾಡಿ ಇವರು ಪ್ರತಿನಿತ್ಯ ಯಾವುದೇ ಲೇಬರ್ ಮತ್ತೆ ಯಾವುದೇ ಬೇರೆಯವರಿಗೆ ದುಡ್ಡು ಕೊಡದಲೆ ಪ್ರತಿನಿತ್ಯ ಅವ್ರ ತೋಟಕ್ಕೆ ಗೊಬ್ಬರ ನೀಡ್ತಾ ಇದ್ದಾರೆ. ಇವಾಗ ಎಕ್ಸಾಂಪಲ್, 1 ಎಕರೆಗೆ ಗೊಬ್ಬರ ಹಾಕ್ಬೇಕು ಅಂದ್ರೆ 1 ಲಾರಿ ಗೊಬ್ಬರ 25,000 ದಿಂದ 30,000 ರೂಪಾಯಿ ಇದೆ. ಮತ್ತೆ ಅದನ್ನ ಹಾಕಕ್ಕೆ ಬೇರೆ ಆಳುಗಳನ್ನ ಕರ್ಕೊಂಡ್ಬರ್ಬೇಕು. ಈಗಿನ ಕಾಲದಲ್ಲಿ ಆಳುಗಳು ಸಿಗ್ತಾ ಇಲ್ಲ. ಐ ಥಿಂಕ್ ನಾನು ಇವ್ರ ತೋಟ ನೋಡಿದೆ, ತುಂಬಾ ಚೆನ್ನಾಗಿದೆ. ಐ ಥಿಂಕ್ ನೀವು ಇದನ್ನ ಏನಾದ್ರು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂದ್ರೆ ನೀವು ಕೂಡ ಮಾಡ್ಕೊಂಡು ನಿಮ್ಮ ತೋಟಗಳು ಕೊಡ್ಬೋದು. ಟ್ರೈ ಮಾಡೋದ್ರಲ್ಲಿ ಏನು ದುಡ್ಡು ಕೊಡ್ಬೇಕಾ? ರೈತ ಅನ್ನ ಕೊಡುವ ದಾತ ಜೀತ